ಸ್ನೇಹಿತರೆ, ಜ್ಯೋತಿಷ್ಯ ಮಿತ್ರಕ್ಕೆ ಸ್ವಾಗತ ಸುಸ್ವಾಗತ. ಭಾರತೀಯ ವಾಸ್ತುಶಾಸ್ತ್ರದಲ್ಲಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು, ಆಗ್ನೇಯ ದಿಕ್ಕಿನಲ್ಲಿ ತ್ಯಾಜ್ಯಗಳ ವಿಲೇವಾರಿ ಮಾಡಬಾರದು, ನೀರಿಗಿಂತ ಎತ್ತರದ ಭಾಗಕ್ಕೆ ಬೆಂಕಿಯ ಒಲೆಗಳು ಇರಬಾರದು ಎಂದು ಉಲ್ಲೇಖಿಸಲಾಗಿದೆ. ಓದುವ ಕೋಣೆಯಲ್ಲಿ ವಿದ್ಯಾರ್ಥಿಗಳ ಪುಸ್ತಕಗಳನ್ನೆಲ್ಲ ನೈಋತ್ಯ ಭಾಗದಲ್ಲಿರಿಸಬೇಕು. ಉತ್ತರ, ಪೂರ್ವ, ಈಶಾನ್ಯ ದಿಕ್ಕಿನಲ್ಲಿ ಪುಸ್ತಕಗಳನ್ನು ರಾಶಿ ಹಾಕಿ ಭಾರ ಮಾಡಬಾರದು ಅಥವಾ ಯಾವುದೇ ಭಾರವಾದ ವಸ್ತುಗಳನ್ನು ಉತ್ತರ, ಪೂರ್ವ, ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು. ಒಂದು ವೇಳೆ ಇಟ್ಟರೆ ವಿದ್ಯಾರ್ಥಿಗಳಿಗೆ ಮಾನಸಿಕ ವ್ಯಾಧಿ ಬಾಧಿಸುತ್ತದೆ. ರಾತ್ರಿ ಓದಿಯಾದ ನಂತರ ವಿದ್ಯಾರ್ಥಿಗಳು ಮಲಗುವಾಗ ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗಿದರೆ ಭೂಮಿಯ ಅಯಸ್ಕಾಂತದ ಪ್ರವಾಹದ ಗುಣದಿಂದಾಗಿ ಅತ್ಯಂತ ಶಾಂತವಾಗಿ ನಿದ್ದೆ ಮಾಡಲು ಅನುಕೂಲವಾಗುತ್ತದೆ. ಮಾತ್ರವಲ್ಲದೆ ಮುಂಜಾನೆ ಎದ್ದಾಗ ಮನಸ್ಸಿನಲ್ಲಿ ಸಕಾರಾತ್ಮಕ ಹುರುಪಿರುತ್ತದೆ. ಓದುವ ಕೋಣೆಯಲ್ಲಿ ಪೂರ್ವ ದಿಕ್ಕಿನ ಗೋಡೆಗೆ ಪೆಂಡ್ಯುಲಮ್ ಇರುವ ಗಡಿಯಾರ ಇರಿಸಿದಲ್ಲಿ ವಿದ್ಯಾರ್ಥಿಗಳ ಮೆದುಳಿನ ಎರಡೂ ಭಾಗಗಳು ಸಮತೋಲನ ಸ್ಥಿತಿಯಲ್ಲಿದ್ದು ಬಲ ಮತ್ತು ಎಡಭಾಗದ ಮೆದುಳು ಸಮಪ್ರಮಾಣದ ಶಕ್ತಿಯನ್ನು ಹೊಂದುತ್ತದೆ. ಮನೆಯ ಹೆಣ್ಣು ಮಕ್ಕಳು ಮನೆಯ ವಾಯುವ್ಯ ದಿಕ್ಕಿನ ಕೋಣೆಯಲ್ಲಿ ವಾಸಿಸುವುದರಿಂದಲೂ ಆ ಕೋಣೆಯಲ್ಲಿ ಪೂರ್ವದ ಕಡೆ ಮುಖ ಮಾಡಿ ಓದುವುದರಿಂದಲೂ ಹೆಣ್ಣು ಮಕ್ಕಳು ವಿದ್ಯೆಯಲ್ಲಿ ಮಾತ್ರವಲ್ಲದೆ ಮನೆ ಕೆಲಸಗಳಲ್ಲೂ ಚುರುಕುತನ ಹೊಂದುತ್ತಾರೆ ಎನ್ನುತ್ತದೆ ವಾಸ್ತುಶಾಸ್ತ್ರ. ಅಷ್ಟೇ ಅಲ್ಲದೆ ಮದುವೆಯಾಗದ ಹೆಣ್ಣು ಮಕ್ಕಳು ವಾಯುವ್ಯ ದಿಕ್ಕಿನ ಕೋಣೆಯಲ್ಲಿ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಬಹುಬೇಗ ಕಂಕಣಬಲ ಕೂಡಿ ಬರುತ್ತದೆ. ಮಾರ್ಕಾಂಡೇಯ ಋಷಿಗಳ ವಾಸ್ತು ಶ್ಲೋಕದ ಪ್ರಕಾರ ಅತಿ ದೊಡ್ಡ ಮಕ್ಕಳು ಆಗ್ನೇಯ ದಿಕ್ಕಿನ ಕೋಣೆಯಲ್ಲಿ ಪೂರ್ವ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಅಭ್ಯಸಿಸುವುದರಿಂದ ಕಾಲಕ್ರಮೇಣ ಬುದ್ಧಿವಂತರಾಗುತ್ತಾರೆ ಎಂಬ ಉಲ್ಲೇಖವಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.